ವಂಡರ್ಲಾ ಫಸ್ಟ್ ಬ್ಲಾಗ್ ಇದು. ವಂಡರ್ಲಾಗೆ ಎಷ್ಟು ಕಿಲೋಮೀಟರ್ ಇತ್ತು? ನಮ್ಮ ಜೊತೆ ಇದಾರೆ ಮಧುಸೂದನ್ ನಾವು ಡ್ರೈವ್ ಮಾಡ್ತಿದ್ದಾರೆ. ಮನೆಯಿಂದ ಸಕ್ಕತ್ತಾಗಿ ಡ್ರೈವ್ ಮಾಡ್ತಿದ್ದಾರೆ. ಮಂಜು ಇನ್ನು 6 ಕಿಲೋಮೀಟರ್ ಇದೆ. 1.5 ಕಿಲೋಮೀಟರ್ ಇದೆ. ಮಧು ಎಷ್ಟು ಸಲ ಹೋಗಿದೆ ವಂಡರ್ಲಾಗೆ? ಇದು ಆಲ್ಮೋಸ್ಟ್ 10+ ಇರ್ಬೋದೇನೋ. 10+. ಓ ಚಂದನ್ ನೀನು? ಚಂದನ್ ದ ಸ್ಲೀಪಿ ಗಾಯ್. ಚಂದನ್ ಎಷ್ಟು ಸಲ? 4 ಸತಿ. ರಾಘು ನೀನು? ದಿಸ್ ಇಸ್ ದ ಸೆಕೆಂಡ್ ಟೈಮ್. ಮಂಜು? ನನ್ನ 3rd ಟೈಮ್ ನಾಗ. ನಿಂದು ನಾಗ ಎಷ್ಟು? ನಂದು ಇದು 8th ಟೈಮ್. 7th ಬೆಂಗಳೂರಲ್ಲಿ, ಒಂದ್ಸಲ ಕೊಚ್ಚಿಯಲ್ಲಿ ಹೋಗಿದ್ವಿ ನಾನು ಚಂದನ್ ಎಲ್ಲ ಸ್ಕೂಲಿಂದಾಗ. ಸೊ ಇವತ್ತು ಫಸ್ಟ್ ಯಾವುದು ನಾಗ ಮಾಡ್ತಾ ಇರೋದು? ಫಸ್ಟ್ ಇವಾಗ ನಮ್ದೊಂದು ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಅಪ್ಗ್ರೇಡ್ ಮಾಡೋಣ ಅನ್ಕೋತಾ ಇದೀವಿ. ಫಾಸ್ಟ್ ಟ್ರ್ಯಾಕ್ ಅಪ್ಗ್ರೇಡ್ ಆದ್ರೆ ನೋಡೋಣ. ಫಾಸ್ಟ್ ಅಪ್ಗ್ರೇಡ್ ಆದ್ರೆ ನಿಮ್ಗೆ ಆಮೇಲೆ ಹೇಳ್ತೀವಿ ಏನಾಯ್ತು. ಅಪ್ಡೇಟ್ ಬರುತ್ತೆ. ಸ್ಟೇ ಟ್ಯೂನ್ಡ್ ಫಾರ್ ದ ಅಪ್ಡೇಟ್. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಲೈಟ್ ಆಗಿ ಮಾಡಿದೀವಿ. ಏನೇನು ತಿಂದ್ರಿ? ಚಂದನ್ ಒಬ್ಬ ಬಿಟ್ಟು ಪಾಂಬು ತಿಂದಿದ್ದಾನೆ. ಚಂದನ್ ಒಬ್ಬ ಬಿಟ್ಟು ಇನ್ನೆಲ್ಲ ಲೈಟ್ ಆಗಿ ಮಾಡಿದೀವಿ. ಆಮೇಲೆ ಲೈಟ್ ಆಗಿ ಇಡ್ಲಿ ತಿಂದಿದ್ವಿ. ಒಂದೊಂದು ಇಡ್ಲಿ ಒಂದೊಂದು ಇಡ್ಲಿ. ಆಮೇಲೆ ಮಧ್ಯಾಹ್ನಕ್ಕೆ ಊಟ ಮಾಡೋ ಪ್ಲಾನ್ ಏನೂ ಇಲ್ಲ, ಜಸ್ಟ್ ಎನರ್ಜಿ ಬಾರ್. ವೆರಿ ಎಕ್ಸೈಟೆಡ್ ಫಾರ್ ಅವರ್ 5 ಎನರ್ಜಿ ಬಾರ್ ಇದೆ. ವೆರಿ ಎಕ್ಸೈಟೆಡ್ ಫಾರ್ ಅವರ್ ವಂಡರ್ಲಾ ಟ್ರಿಪ್. ನೋಡೋಣ ಎಷ್ಟು ಗೇಮ್ಸ್ ಕವರ್ ಮಾಡೋಕ್ಕಾಗುತ್ತೆ ಅಂತ. ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಊಟ ಮಾಡ್ತಿಲ್ವಾ ನಾವು? ಕರೆಕ್ಟ್, 100%. ಟೈಮ್ ವೇಸ್ಟ್ ಆಗುತ್ತೆ ಅಂತಲೇ ಊಟ ಮಾಡ್ತಾ ಇಲ್ಲ. ಜಾಸ್ತಿ ಕವರ್ ಮಾಡಿ ಈ ಸಲ ಎಲ್ಲಾನು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಹಿಡಿದು ಹೆಂಗೆ ಬರುತ್ತೆ ಅಂತ ನೋಡೋಣ ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ. ವಿಲ್ ಸಿ ಹೌ ಇಟ್ ಗೋಸ್. ಇನ್ನು 2 ಕಿಲೋಮೀಟರ್, 1.5 ಕಿಲೋಮೀಟರ್ ಇದೆ. ಇನ್ನೊಂದು 5 ನಿಮಿಷದಲ್ಲಿ ಹೋಗ್ಬೋದು. ಇಲ್ಲ ಅನ್ಸ್ತಾ ಜನನೇ ಇರಲ್ಲ. ಹೌ ಇಸ್ ದ ವೆದರ್? ವೆದರ್ ನೋಡಿ ಮಾಡ್ರೇಟ್ ಆಗಿದೆ. ಮಾಡ್ರೇಟ್ ಆಗಿದೆ ನನ್ನ ಪ್ರಕಾರ. ನಿನ್ನೆ ಎಲ್ಲ ಬಚ್ಚಲು ಮನೆ ತರ ಇತ್ತ. ನಿನ್ನೆ ಎಲ್ಲ ಬಡ್ಗೆ ನೋಡಿದ್ರೆ ಹೊಸದವನೇ. ಇವತ್ತು ಫುಲ್ ಕ್ಲಿಯರ್ ಇದೆ. ನಾವು ವಂಡರ್ಲಾಗ್ ಹೋಗ್ತೀವಿ ಅಂತ. ಆಕ್ಚುಲಿ ನಾವು ಹೋಗ್ತಿರೋದೇ ಕ್ಲಿಯರ್ ಇದೆ ಅಂತ ಎಲ್ಲ ಪ್ಲಾನ್ ಮಾಡಿ ರಾಘುಗೋಸ್ಕರ ನಾವೆಲ್ಲ ಏನೇನೋ ಮಾಡಿದೀವಿ. ರಾಘು ಫುಲ್ ಬಿಸಿ ಆಗ್ಬಿಟ್ಟಿದ್ದ ಅಲ್ವಾ? ನಾನು ಸಿಕ್ ಲೀವ್ ಹಾಕೊಂಡಿದ್ದೀನಿ ಗಾಯ್ಸ್. ರಾಘು ಅಂದ್ರೆ ಬಿಸಿ. ಅವತ್ತಿನ ರಾಘು ಬಿಸಿ ನೋಡ್ರಿ ರಾಗ್ ಇದ್ರಲ್ಲೂ ಕಾಂಪ್ಲಿಮೆಂಟ್ ತಗೊಂತವನೆ. ಹಾ. ಸಿಕ್ ಲೀವ್ ಹಾಕೋನಂತೆ. ನಮ್ದು ಆಕ್ಚುಲಿ ಪ್ಲಾನ್ ಇದೆ ಯಾವತ್ತು ನೆಕ್ಸ್ಟ್ ಈ ಫ್ರೈಡೇ ಹೋಗ್ಬೇಕು ಅಂತ. ರಾಘುಗೋಸ್ಕರ ನಾವು ಬೇಗ ಹೋಗ್ತಾ ಇದೀವಿ. ಅದಕ್ಕೆ ಕಾಂಪ್ಲಿಮೆಂಟ್ ಬೇರೆ ತಗೊಂಡ, ಸಿಕ್ ಲೀವ್ ಹಾಕಿದ್ದೆ ಅಂತ. ಮದುವೆ ದಿನ ಲೀವ್. ರಾಘುಗೋಸ್ಕರ ಅಡ್ಜಸ್ಟ್ ಆಗ್ಬೇಕು, ನಮಗೋಸ್ಕರ ಚಂದನ್ ಅಡ್ಜಸ್ಟ್ ಆಗೋದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ವಿ ಹ್ಯಾವ್ ಅರೈವ್ಡ್. ಲೆಫ್ಟ್ 80 ಮೀಟರ್ಸ್. ಇಲ್ಲೇ ಗೇಟ್ ಕಾಣಿಸುತ್ತೆ. ಹೆಂಗಿದೆ ಎಂಟ್ರಿ? ಬಿರುಗಾಳಿ. ರಘು ಇಷ್ಟು ಜನ ನೋಡಿದ್ರೆ ಏನ್ ಅನ್ಸ್ತಾ ಇದೆ? ಇಷ್ಟು ಜನ ನೋಡಿದ್ರೆ ಆಡ್ಬೇಕು ಅನಿಸ್ತಿದೆ. ಮಂಜು ನಿಂಗೆ ಏನ್ ಅನ್ಸ್ತಾ ಇದೆ? ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ. ನನಗೂ ಜಾಸ್ತಿ ಜನ ಬಂದವ್ರು ಅನಿಸ್ತೈತೆ. ಫಾಸ್ಟ್ ಟ್ರ್ಯಾಕ್ ಅವಶ್ಯಕತೆ ಇದೆ ಅನ್ಸ್ತಾ ತುಂಬಾ ಇದೆ. 100% ಅವಶ್ಯಕತೆ ಐತೆ. ತಗೋಬೇಕಾ ರಘು? ಎಸ್ ತಗೋಬೇಕು. ಯಾಕಂದ್ರೆ ನನ್ನ ಪ್ರಕಾರ ಸ್ಕೂಲ್ ಮಕ್ಳು ಬಂದಿರೋದ್ರಿಂದ ಒಂದು ಯಾವ್ದು ದೊಡ್ಡ ರೆಡಿ ಕರ್ಕೊಂಡು ಹೋಗ್ತಾರೆ. ಸೊ ನಮ್ದು ಅದು ಮಿಸ್ ಆಗಿ ಹೋಗ್ಬಿಡುತ್ತೆ. ಫಾಸ್ಟ್ ಆಗಿ ಇದ್ರೇನೆ, ಬಿಕಾಸ್ ಅವ್ರು ನನ್ನ ಪ್ರಕಾರ ಅವ್ರು ಸ್ಕೂಲ್ ಮಕ್ಳು ತಗೊಂಡಿರಲ್ಲ ಅನ್ಸುತ್ತೆ. ಒಟ್ಟಿಗೆ ಬೇರೆ ಹೋಗ್ತಾರೆ. 2 ಗೇಮ್ ನಮ್ಗೆ ಅಡ್ಡ ಬಂದ್ಬಿಟ್ರೆ ಮುಗ್ದೋಯ್ತನಾಗ ಆಡಕ್ಕೆ ಆಗಲ್ಲ 2 ಗೇಮು. ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ತಗೋತೀವೋ ಇಲ್ವೋ ಅಲ್ಲೋಗಿ ಅಪ್ಡೇಟ್ ಮಾಡೋಣ. ನೆಕ್ಸ್ಟ್ ಗೋ ಫಾರ್ ರೋಲರ್ ಕೋಸ್ಟರ್ ಫಸ್ಟ್. ಇನ್ವರ್ಟೆಡ್ ಯಾವುದು ನಾವು ನೋಡ್ದಲ್ಲ ನಾಗ ಗರುಡ ಗ್ಲೈಡ್. ಗರುಡ ಗ್ಲೈಡ್. ಗೈಸ್ ವಿ ಆರ್ ಗೋಯಿಂಗ್ ಫಾರ್ ಗರುಡ ಗ್ಲೈಡ್ ಫಸ್ಟ್. ವಿ ಆರ್ ಗೋಯಿಂಗ್ ಫಾರ್ ಗರುಡ ಗ್ಲೈಡ್, ದೆನ್ ವಿ ವಿಲ್ ಥಿಂಕ್ ಅಬೌಟ್ ನೆಕ್ಸ್ಟ್ ಒನ್. ಟಿಕೆಟ್ ತಗೊಳ್ಳೋ ತನಕ ಬಾಯ್ ಬಾಯ್. ಬೈ 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 ಬೈ. ಇಷ್ಟು ದೂರ ಬಂದ್ಬಿಟ್ಟು ಲಾಕ್ ಮಾಡಿಲ್ಲ. ನಂಬ್ಕೊಂಡು ನಾವು ಎಷ್ಟು ಟ್ರಿಪ್ ಹೋಗಿದ್ದೀವಿ, ಕಾರ್ ಲಾಕೆ ಮಾಡಿಲ್ಲ. 30 ಸಲ ಆಫ್ ಮಾಡ್ತಾವನೆ. ಫೈನಲಿ ಫಾಸ್ಟ್ track. ಸೋ ಮಚ್ ಹಾರ್ಡ್ ವರ್ಕ್. ಫಾಸ್ಟ್ ಟ್ರ್ಯಾಕ್ ಟಿಕೆಟ್ಸ್. ಲೆಟ್ಸ್ ಗೋ. ಆಫ್ಟರ್ ಸೋ ಮಚ್ ಹಾರ್ಡ್ ವರ್ಕ್ ಅಂಡ್ Dedication. ಸೋ ಮಚ್, ಸೊ ವಿ ಫೈನಲಿ ಗಾಟ್ ಫಾಸ್ಟ್ ಟ್ರ್ಯಾಕ್. ಫಾಸ್ಟ್ ಟ್ರ್ಯಾಕ್ ಬೇಡ ಅಂದ್ರು ಅವರು. ಬಟ್ ಆದ್ರೂ ನಾನು ಹೇಳ್ತಾ ಇದ್ದೇನೆ, 10 ಮೆಂಬರ್ಸ್ ಇದ್ದಾಗ ಫಸ್ಟ್ ನಾವೇ ಹೋಗ್ತೀವಿ. ಸೊ ವರ್ತ್ ಇರುತ್ತೆ ಅಂತ ನನ್ನ ಪ್ರಕಾರ. ನಾಗ ಅವ್ರು ಹೆಂಗಾದ್ರೂ ಟ್ರೈ ಮಾಡಿ ನಮ್ಮನ್ನ ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡೋದು, ಫುಡ್ ತಗೊಳ್ಳಿ ಅಂತ. ನಮಗೆ ಫುಡ್ಡೇ ಬೇಡ ಗೈಸ್ ಆ್ಯಕ್ಚುಲಿ. ಫಾಸ್ಟ್ ಟ್ರ್ಯಾಕ್ ಇಲ್ಲ ಅಂದ್ರೂ 2 ಸಲ 3 ಸಲ ಆಡ್ತೀವಿ ಅಂತ ನಾವು ಫಾಸ್ಟ್ ಟ್ರ್ಯಾಕ್ ತಗೊಂಡ್ ಬಂದಿದ್ವಿ. ಫಸ್ಟ್ ಯಾವ್ದಕ್ಕೆ ಹೋಗೋಣ? ಗರುಡ ಗ್ಲೈಡಾ? ರಾಘು ನಿನಗೆ ಜಾಸ್ತಿ ಭಯ ಆಗತ್ತೆ ಫಸ್ಟ್ ಬೇಕಾ? ಮತ್ತೆ ಗರುಡ ಗ್ಲೈಡ್. ಫಸ್ಟ್ ಗರುಡ ಗ್ಲೈಡ್ ಆಡ್ತದೆ. ಫಸ್ಟ್ ಗರುಡ ಗ್ಲೈಡಿಗೆ ಬಂದ್ವಿ ನೋಡಿ. ಗರುಡ ಗ್ಲೈಡಿಂಗ್ ಇದೆ. ರಾಘು ಏನ್ ಅನ್ಸ್ತಾ ಇದೆ? ಆಕ್ಚುಲಿ ಸ್ವಲ್ಪ ಪ್ರೆಷರ್ ಅಲ್ಲಿ ಇದೆ. ಬಂದ್ಬಿಟ್ಟು ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ. ರಾಘು ನೀನ್ ಹೇಳಿ, ನಿನ್ಗೋಸ್ಕರ ಫಸ್ಟ್ ಬರ್ತೀರಾ. ನೀನೇ ಹೇಳಿದ್ದು ಜಾಸ್ತಿ ಭಯ ಯಾವ್ದಾಗುತ್ತೋ ಅದು ಫಸ್ಟ್ ಆಡ್ಬೇಕು ಅಂತ. ಫಸ್ಟ್ ಭಯ ಹೋಗ್ಬಿಡ್ಬೇಕು. ಅದಕ್ಕೆ ಇದು ಆಡ್ತಾ ಇದೀವಾ ನೋಡಿ ಹೆಂಗಿದೆ.
ಆಕ್ಚುಲಿ ಪುಕ್ಕ ಪುಕ್ಕ ಅಂತ ಇದೆ ನನಗೂ ಆಕ್ಚುಲಿ ಆನೆಸ್ಟ್ ಆಗಿ ಮಾತಾಡ್ಬೇಕಂದ್ರೆ ಇದು ಪ್ರೀ ರೈಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ರೈಡ್ ಆದ್ಮೇಲೆ ಅವಾಗ ಆಕ್ಚುಯಲ್ ಗೊತ್ತಾಗುತ್ತೆ ಭಯ ಆಯ್ತಾ ಇಲ್ವಾ ಅಂತ. ರಾಘು ಸ್ವಲ್ಪ ಭಯ ಆಗ್ತಿದೆ ಅಂತ ಲೈನಲ್ಲಿ ನಿಂತಿದ್ದೀವಿ ಇಲ್ಲಿ. ನನಗೆ ಸ್ವಲ್ಪ ಅಂತೂ ಭಯ ಆಗ್ತಾ ಇದೆ. ನನಗೂ ಭಯ ಆಗ್ತಿದೆ. ಲೆಸ್ಸಿ ಒಂದು ಗರುಡ ಗ್ಲೈಡ್ ಆದ್ಮೇಲೆ ಹೆಂಗಿತ್ತು? ಬೇರೆ ಲೆವೆಲ್ ನೆಕ್ಸ್ಟ್ ಲೆವೆಲ್. ರಾಘು ಇಲ್ಲಿ ರಾಘು ತೋರಿಸಿ. ರಾಘು ಕಂಡ್ಬಿಟ್ಟಿದ್ಯಾ ರಾಘು? ಇಡ್ಬೇಕು. ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಗೈಸ್. ಲೈಫಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆಕ್ಚುಲಿ ನಂಗೆ ಮೇಲೆ ಹೋಗೋವರೆಗೂ ಭಯ ಆಗಿಲ್ಲ, ರಿವರ್ಸ್ ಬಂತು ಗೈಸ್. ಇನ್ನೊಂದೇನಂದ್ರೆ ನಮ್ಮ ಮುಂದೆ ಯಾರೋ ಒಬ್ರು ಇದ್ರು ಸತ್ತೋಗೋತರ ಕಿಚ್ಕೊಂಡಿದ್ರು, ಅದನ್ನ ನೋಡೇ ನನಗೆ ಅರ್ಧ ಭಯ ಆಗ್ತಾಯಿತ್ತು ಗೈಸ್. ವಂಡರ್ಲಾಗ್ ಬಂದ್ರೆ ಫಸ್ಟ್ ಗರುಡ ಗ್ಲೈಡ್ ಆಡ್ಬಿಡ್ಬೇಕು ಗೈಸ್. ಫಸ್ಟ್ ಗರುಡ ಗ್ಲೈಡ್. ಯಾರು ಅದೇನಾದ್ರು ಹೇಳ್ರಿ, ಫಾಸ್ಟ್ ಟ್ರ್ಯಾಕ್ ಬರ್ತ್ ಗೈಸ್. ನಿಜ ಅಲ್ಲಿ ಅಷ್ಟು ಜನ ಇದ್ದಾರೆ ನೋಡಿ. ಅರ್ಧ ಗಂಟೆ ಕಾಯ ಕಡೆ ಬರೀ 5 ಮಿನಿಟ್ಸ್ ಎಷ್ಟು ಗೇಮ್ಸ್ ಆಡ್ಬೋದು. ರಾಘು ಇವಾಗ ಭಯ ಸ್ಟೆಬಿಲೈಸ್ ಆಯ್ತಾ ಸ್ವಲ್ಪ? ನಾನು ಅನ್ಕೊಂಡಿದ್ದಕ್ಕಿನ್ನ ಇನ್ನೊಂದು 3 ಸತಿ ಆಡ್ತಾನೆ ಹೋದ್ರು ನಾವೇ ಇವಾಗ ಲೆಟ್ಸ್ ಗೋ. ಆಮೇಲೆ ಬರೋಣ. ಬರ್ತು ಫಾಸ್ಟ್ ಟ್ರ್ಯಾಕ್ ಬರ್ತು. ನೆಕ್ಸ್ಟ್ ಯಾವುದು? ರೋಲರ್ ಕೋಸ್ಟರ್ ಹೋಗೋಣ. ನಂಗೆ ಏನು ಅನ್ಸಲೇ ಇಲ್ಲ. ಫಸ್ಟ್ ಕುತ್ಕೊಳ್ಬೇಕಿತ್ತು. ರಾಘು ಇವಾಗ ರೀಕಾಯಿಲ್ ಹೋಗೋದಾರ, ನೆಕ್ಸ್ಟ್ ರೋಲರ್ ಕೋಸ್ಟರ್. ಅದು ನೆಕ್ಸ್ಟ್ ಭಯ ಆಗೋದು ಇದಕ್ಕೆ ಕಂಪೇರ್ ಮಾಡಿದ್ರೆ. ನೆಕ್ಸ್ಟ್ ಯಾವ್ದು ಭಯ ಆಗುತ್ತೆ ಅದಕ್ಕೆ ಹೋಗೋಣ. ರಾಘು ಹಾಟ್ಸ್ಪಾಟ್ ಆಗ್ಬಿಟ್ಟಿದ್ದಾನೆ. ಎಲ್ರು ರಾಘು ನನ್ ಜೊತೆ ಬಾ ಅಂತ ಇದಾರೆ. ಎಲ್ರು ಒಂದೊಂದ್ಸತಿ ಮುಂದೆ ಕುತ್ಕೊಂಡು ಆಡೋಣ. ನಾವು 10 ಸಲ ಬೇಕಾದ್ರೆ ಆಡ್ಬೋದು, ಯಾರು ನಮ್ಮನ್ನ ಕೇಳೋರಿಲ್ಲ. ಜನನೇ ಇಲ್ಲ. ಅದ್ರಲ್ಲಿ ಫಾಸ್ಟ್ ಟ್ರ್ಯಾಕ್ ಬೇರೆ ಇದೆ. ಇಲ್ವೇ ಇಲ್ಲ. ನಾವು ರೀಕಾಯಿಲ್ಗೆ ಹೋಗ್ಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ದಾರೆ. ರಾಘು ಇದ್ ನೋಡಿ ಟ್ರ್ಯಾಕ್ ಹೆಂಗಿದೆ. ಅದು ಗರುಡ ಗ್ಲೈಡು ಬರೀ ಫ್ರಂಟ್ ಹೋಗಿ ಬರುತ್ತೆ ಅಷ್ಟೇ. ಇದು ಹೋಗಿ ತಿರ್ಗಾ ವಾಪಸ್ ಬೇರೆ ಬರುತ್ತೆ. ಏನನ್ಸ್ತಾ ಇದೆ? ಅದು ಫಾಸ್ಟ್. ಆ ಗರುಡ ಗ್ಲೈಡು ಈ ಮುಂದಕ್ಕೆ ಹಿಂದಕ್ಕೆ ಉಲ್ಟಾ ಎಲ್ಲ ಹೋಯ್ತು ಗುರು. ಅಲ್ಲ ಮಂಜು, ನೀನ್ ತಿರ್ಗಿಸ್ತದು, ಬಟ್ ಇದು ಟ್ರ್ಯಾಕೆ ಮುಂದಕ್ಕೆ ಹೋಗಿ ತಿರ್ಗಾ ವಾಪಸ್ ಬರುತ್ತೆ. ಆದ್ರೂ ಮಂಜು ಇದು ಸ್ವಲ್ಪ ಫಾಸ್ಟ್ ಜಾಸ್ತಿ ಇದು. ರಾಘು ಏನನ್ಸ್ತು? ರಾಘು ಸ್ಪೀಡಾಗಿ ಹೋದ್ರು ಅವರು. ಇಲ್ಲಿ ಬರ್ತಾರೆ ನೋಡು. ನೋಡಿ ಈ ಕಡೆ ನೋಡಿ. ಬರ್ಬೇಕಾದ್ರೆ ಬರುತ್ತೆ. ಎಲ್ಲ ಏತ್ಕೊಂಡು ನಮಸ್ಕಾರ ನಮ್ಮ ಮಂಜು. ನೀನ್ ಹಂಗಂತ ಇದೆಯಾ? ಏನು ಹಂಗೆ ಸ್ಪೀಡಾಗಿ ಮುಂದಿಲ್ ಬಂದಿದ್ದಕ್ಕೆ ಮಂಜು ಬಂದಾಗ ಇದು ಇರ್ಲಿಲ್ಲ. ಮಂಜು ಅದಕ್ಕಿಂತ ಭಯ ಇದಾಗುತ್ತೆ. ಇವಾಗ ನೋಡು ರಾಘು ತಿರ್ಗಾ ವಾಪಸ್ ಬರ್ತಾರೆ ನೋಡೋದು. ಮತ್ತೆ ರಿವರ್ಸ್. ಎಕ್ಸೈಟೆಡಾ? ಮಂಜು ನೀನ್ ಎಕ್ಸೈಟೆಡಾ? ನಾನು 50-50 ನಪ್ಪ. ಅದು ನೆಕ್ಸ್ಟ್ ಫಿಕ್ಸು. ಯಾವ್ದು? ಅದೇನೋ ಹಂಗೆ ತಿರುಗಿಸಿ ಅಷ್ಟೇ ಗೇಮ್ ಆಗಿದ್ದು. 20 ಸಲ ಅಲ್ಲಿ ಹೋಗಿ ವಾಪಸ್ ಬರ್ತಾರೆ. ಅದೇನು ಹಂಗೆ ತಿರುಗಿಸಿ ಆಗ್ತಾವನ ಅದರಲ್ಲಿ. ಅದೇ ನೈಟ್ ಮಂಜು ನಾವು ಫಾಸ್ಟ್ ಟ್ರ್ಯಾಕ್ ತಗೊಂಡ್ ಬಂದಿದ್ದೀವಿ. 2 ರೈಡು ಅಲ್ಲಿ ನೋಡಲ್ಲಿ ಕ್ಯೂ ನೋಡು. ಅವ್ರು ಹೇಳಿದ್ದೆ ಸ್ಕ್ಯಾಮ್ನಾಗ. ಆ್ಯಕ್ಚುಲಿ ನಾವು ಪರ್ಸಿಸ್ಟ್ ಮಾಡಿದ್ದೆ ಕೊಟ್ಟ. ಇಲ್ಲಾಂದ್ರೆ ನೋಡಲ್ಲಿ ಸೀರಿಯಸ್ಲಿ 30 ಮಿನಿಟ್ಸು ಈ ಥರ 3 ಗೇಮ್ ಮಾಡಿದ್ರೆ 1.5 ಅವರ್ ವೇಸ್ಟು. ಆಮೇಲೆ ಏನು ಗೇಮ್ ಮಾಡ್ತಾ ಇದ್ವಿ? ವರ್ತ್ಗೆ ಆದ್ರೂ ವರ್ತು. ನಾನು ಹೇಳಿಲ್ವಾ? ಮಂಜು ಇಲ್ಲಿ ನೋಡಿ, ಇಲ್ಲಿ ರೀಕಾಯಿಲ್ ಆಡ್ಬಿಟ್ಟು ಹೆಂಗ ಅನ್ಸ್ತಾ ಇದೆ ಗೈಸ್. ಗರುಡ ಗ್ಲೈಡ್ ನಿಜ ಏನು ಇಲ್ಲ. ರಿಯಲ್ ಗ್ಯಾಂಗ್ಸ್ಟರ್ನ ನೋಡಬೇಕು ಅಂದ್ರೆ ರೀಕಾಯಿಲಿಗೆ ಬರಬೇಕು. ಬನ್ನಿ. ಲಾಸ್ಟ್ ಅಲ್ಲಿ ಕುತ್ಕೊಳ್ಳಿ. ನಿಜ ಸೈಕು. ಇವು ಫ್ರಂಟ್ ಅಲ್ಲಿ ಕುತ್ಕೊಂಡ್ರೆ ಅಷ್ಟು ಮಜಾ ಬರಲ್ಲ. ಲಾಸ್ಟ್ ಅಲ್ಲಿ ಕುತ್ಕೊಂಡು ಗರುಡ ಗ್ಲೈಡ್ಗೆ ಮಂಜು ಇವಾಗ ಕಷ್ಟದ 2 ಆಡ್ಬಿಟ್ಟಿದೀವಿ. ನಮ್ ಪ್ರಕಾರ ಇನ್ಯಾವುದು ಕಷ್ಟ ಇಲ್ಲ ಇದ್ರಲ್ಲಿ. ನಿಮ್ ಪ್ರಕಾರ ಕಷ್ಟ ಇಲ್ಲ, ನನ್ನ ಪ್ರಕಾರ ಕಷ್ಟ. ಗೈಸ್ ಇವ್ರ ಮಾತು ಕೇಳ್ಬಿಡಿ. 1000 ಸಲ ಬಂದ್ಬಿಟ್ಟವ್ರೆ. ನಿಜ ಜೆನ್ಯೂನ್ ರಿಪ್ಲೈ ನೋಡು. ನೋಡಿ ಇವನು ಎಲ್ಲದಕ್ಕೂ ಭಯ ಬೀಳಿಸ್ತಾನೆ. ಇವನು ಸಾಯ್ತಾನೆ. ಜೆನ್ಯೂನ್ ಹೇಳ್ತೀನಿ. ಮಂಜು ಮಧು ಪ್ರಕಾರ ರೋಲರ್ ಕೋಸ್ಟರ್ಗಿನ್ನ ಕಷ್ಟ ಅಂತ. ಇವಾಗ ಆಡಿದ್ ಅದು ಮಿಕ್ಸರ್ಸ್ ಆಡಿದ್ಮೇಲೆ ನೋಡೋಣ ನಿನ್ಗೆ ಏನ್ ಅನ್ಸುತ್ತೆ. ನೋಡಿ ಇದು ಟ್ಯಾರೆಂಟುಲಾ ಅಂತೆ. ಸ್ಪೈಡರ್ ತರ ಇರುತ್ತೆ ಕೈ ಕಾಲೆಲ್ಲ. ಹಿಂಗೆಲ್ಲ ತಿರ್ಗಿಸುತ್ತೆ ಇದು ಗುರ್ರ 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 ಅಂತ. ನಾನು ಫಸ್ಟ್ ಟೈಮ್ ಮುಕ್ಕೊಂಡೆ ಇದ್ಬಿಟ್ಟಿದ್ದೀನಿ ನಿಮಗೆ. ಟ್ಯಾರೆಂಟುಲಾಗ ಹೋಗ್ತಾ ಇದೀವಿ ಇವಾಗ. ಟ್ಯಾರೆಂಟುಲಾ
ಏನು ಇದು ಏನೋ ಟ್ಯಾರೆಂಟುಲ ಸ್ಟಾರ್ಟ್ ಆಗಿದೆ ನೋಡಿ. ಯಾಕೆ ಹಿಂಸೆ ಕೊಡ್ತಿರೋ ಅಂತ. ಮಂಜು ಇದು 360 ಡಿಗ್ರಿ ತಿರ್ಗಲ್ಲ, ಸಿಂಪಲ್ ಮಿಕ್ಸರ್ ಇದು. ಇದಿನ್ನು ಬೇಸಿಕ್ಕು, ಅವೆಲ್ಲ ನೆಕ್ಸ್ಟ್ ಇದೆ. ಮಂಜು ಏನನ್ಸ್ತು? ಆಗ ನನ್ನ ಪ್ರಕಾರ ಗ್ಲೈಡೇ ಕಷ್ಟ. ಇದು ಫ್ರೀ ಫಾಲ್ ಆದಾಗ ಭಯ ಆಗುತ್ತೆ, ಲೈಕ್ ಬಿದ್ದೋಗ್ಬಿಡ್ತೀವೇನೋ ಅಂತ. ಬಟ್ ಅದಕ್ಕಿಂತೂ ನಂಗೆ ಭಯ ಆಗಿಲ್ಲ, ಅದೇ ಭಯ ಇದು. ಇದು ಫ್ರೀ ಫಾಲ್ ಆಗ್ಬೇಕಾದ್ರೆ ಮತ್ತೆ ಒಂದ್ ಸೈಡ್ಗೆ ಎಳಿತಾನೆ ಜಾಸ್ತಿ, ರೈಟ್ ಸೈಡ್ ಒತ್ಕೊಳುತ್ತೆ. ಬಟ್ ನಾಗ ಇದೇನು ಗೊತ್ತಾ ನನಗನ್ಸಿದ್ದು, ಹೈಡ್ರಾಲಿಕ್ ಪ್ರೆಸ್ ಇರುತ್ತಲ್ಲ, ಅದರಿಂದ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಹೆಂಗಿದ್ರು ಬೀಳಲ್ಲ ಅಂತ. ಅದು ಸ್ವಲ್ಪ ಒಂಥರ ವಿಯರ್ಡ್ ಆಗೈತೆ ಅದು ಬ್ಲೀಡಿಂಗ್ ಪೊಸಿಷನ್. ಏನು ಸೂಪರ್ ಎಕ್ಸ್ಪೀರಿಯನ್ಸ್. ಇವಾಗ ಇದೊಂದು ಸ್ವಲ್ಪ ಈಸಿ ಅನ್ಸ್ತಲ್ಲ, ಸ್ವಲ್ಪ ಕಷ್ಟದಕ್ಕೆ ಹೋಗೋಣ ತಿರ್ಗಾ. ಗೈಸ್ ಇದೇ ಕಷ್ಟ, ಇವ್ರು ಹೇಳೋದು ನಂಬೇಡಿ ಗೈಸ್, ಎಲ್ಲಾನು ಕಷ್ಟನೇ, ಇದು ಕಷ್ಟನೇ. ಅದು ಸ್ವಿಂಗ್ ಆದಾಗ ಎಲ್ಲರಿಗೂ ಭಯ ಆಗುತ್ತೆ, ಬಟ್ ಇವರೆಲ್ಲ ಮಾಡೋರು ಜಾಸ್ತಿ ಇದಲ್ಲ. ಬಟ್ ಗೈಸ್ ನಾನು ಒಂದ್ ಹೇಳಿ ಬಂದಿದ್ದೀನಿ, ಎಲ್ಲಾನು ಆಡ್ತೀನಿ ಅಂತ ಹೇಳಿದ್ರೆ ಎಲ್ಲಾನು ಆಡ್ತೀನಿ. ಕಷ್ಟ ಆಗ್ಲಿ ನಿಜ ಆಗ್ಲಿ ಎಲ್ಲಾನು ಆಡ್ತೀನಿ. ಇವಾಗ ಇನ್ನೊಂದ್ಸಲ ಇನ್ನು 2ನೇ ಸಲ ಆಡ್ಬೇಕು ಅಂದ್ರೆ ಯಾವ್ದು ಆಡ್ತೀಯ? 2ನೇ ಸಲ ಆಡ್ಬೇಕಂದ್ರೆ ಯಾವುದು ಅದು? ಗರುಡ ಗ್ಲೈಡ್ ಬೇಡ? ಗರುಡ ಗ್ಲೈಡ್ ಅಲ್ಲ, ಇನ್ನೊಂದು ಕಷ್ಟದ್ದೇ ಆಡ್ತೀನಿ ನಾನು. ಕಷ್ಟದ್ದೇ ಅದು. ರಿಕಾಯಿಲ್. ಓಕೆ, ನೋಟೆಡ್. ಹಾಗೂ ಇದ್ರ ಹೆಸರು ನಂಗೆ ಮರ್ತೋಗಿದೆ, ಬಟ್ ಏನಂದ್ರೆ ಫುಲ್ 360 ಡಿಗ್ರಿ ತಿರುಗುತ್ತೆ ಮೇಲೆ ಹೋಗಿ. ಇದಕ್ಕೆ ಆಡಬೇಕು ಅನಿಸ್ತಾ ಇದೆಯಾ? ಖಂಡಿತ ಅನಿಸ್ತೀವಿ. ಇವಾಗ ಅದು ಹೆಂಗೆ ಆಡುತ್ತೆ ನೋಡೋಣ. ಎಸ್, ಏನಲ್ಲ ಆಡ್ಕೊಂಡು ಸ್ಟೇರಿಯೋಸ್ ಬರ್ಬೇಕು ನನಗೆ, ಆ ಫೀಲ್, ಆ ಮೆಮೊರಿಗೆ ಅದ್ರಲ್ಲ. ರಾಘು ಇವಾಗ ಹೆಂಗ ಅನಿಸ್ತಾ ಇದೆ? ಏನೇನೋ ಅನಿಸ್ತಾ ಇದ್ದಾಗ ರಾಘು ಇದ್ರ ಹೆಸರು ಐಸ್ ಕ್ರೀಮ್ ಅಂತ. ಹೆಂಗಿತ್ತು ಐಸ್ ಕ್ರೀಮ್? ಸೂಪರ್ ಎಕ್ಸ್ಪೀರಿಯನ್ಸ್. ಭಯ ಆಯ್ತಾ ಆಕ್ಚುಲಿ? ಇಲ್ಲ ಅಲ್ವಾ? ಅದು ಕಂಪೇರ್ ಮಾಡಿದ್ರೆ 5 ಸೆಕೆಂಡ್ ಆದ್ಮೇಲೆ ಗೈಸ್ ನಾನು ಬಾಡಿ ವೆಯ್ಟ್ ನ ಫ್ರೀ ಫಾಲ್ ಮೇಲೆ ಬಿಟ್ಬಿಟ್ಟೆ. ನನಗೆ ಫುಲ್ಲು ನಗು ಗೊತ್ತೈತೆ, ಕಣ್ಣೇ ಬಿಡ್ತಿಲ್ಲ. ನಾನು ಕಣ್ಣು ಮುಚ್ಚಿಲ್ಲ, ನಾನು ಕಣ್ಣು ಮುಚ್ಚಿದ್ದೆ ಗುರು. ಸೀರಿಯಸ್ಲಿ ನಿಂಗೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಕಷ್ಟ ಅನ್ಸ್ತಾ? ಭಯ ಆಯ್ತು ಇದಕ್ಕೆ. ಆಯ್ತಾ? ನಮ್ಗೆ ಏನು ಅನ್ಸ್ಲಿಲ್ಲಪ್ಪ, ರಾಗುನು ಏನಿಲ್ಲ ಅಂತ, ನೀನೇ ಅಂತ ಭಯ ಆಯ್ತು ಗುರು. ಗೈಸ್ ನನಗೆ ನಾಗ ಫ್ರೀ ಫಾಲ್ ಭಯ ಆಗುತ್ತೆ. ನಾಗ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ? ಯಾರು ಇಲ್ಲ, ಯಾರು ಆಡಿಸ್ತಾ ಇಲ್ವಾ? ಕ್ಲೋಸ್ ಆಗಿದೆ ಚಂದನ್, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ದಿಸ್ ಇಸ್ ಕ್ಲೋಸ್ಡ್, ಏನೋ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಮ್ಯಾವ್ರಿಕ್ ಮಂಜು, ಇದು ಡ್ರಾಪ್ ಝೋನ್ ಅಂತ, ಮೇಲೋಗಿ ಟಪ್ ಅಂತ ಕೆಳಗಿಳಿಸ್ತಾರೆ. ಏನನ್ಸ್ತಾ ಇದೆ? ಏನೋ ಮೈಂಡು ಏನು ಅನಿಸ್ತಾ ಇದೆ ರೈಡ್ ಬಗ್ಗೆ? ಈ ರೈಡ್ ಬಗ್ಗೆ ಈಸಿನ ಇದು? ಕಷ್ಟನೇ. ಈಸಿ ಅಂತ ಏನಿಲ್ಲ, ನಾವು ಎಲ್ಲಾನು ಕಷ್ಟನೇ. ಬಟ್ ಪ್ರಿಪೇರ್ ಆಗಿರ್ಬೇಕು. ವಿ ಹ್ಯಾವ್ ಪ್ರಾಮಿಸ್ ದಟ್ ವಿಲ್ ಡೂ ಇಟ್. ಓಯ್ ಚಂದ ನಮಗೋಸ್ಕರ ಅಲ್ಲಿ ನಿಂತ್ಕೊಂಡು ಏನು ಫಸ್ಟು ಭಯ ಆಗ್ತಾಯ್ತಾ? ಬೈಕ್ ಬರುತ್ತೆ ಹೋಗುತ್ತೆ, ಬೈಕ್ ಬರುತ್ತೆ ಹೋಗುತ್ತೆ. ಹಾಂ, ಹಿಂಗೆ ಮಾಡ್ತೀನಿ.
ಕಲಿಯೋದು ತುಂಬ ಇದೆ ಕಲಿಯೋಣ. ಅವ್ನ ನಾಲೆಡ್ಜು ಜಾಸ್ತಿ. ಸೀದಾ ಸ್ವರ್ಗಕ್ಕೆ ಹೋಗ್ತಾವ್ರೆ. ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾರೆ ಎಲ್ಲರೂ. ರಾಘು ಸತ್ತ ಬಾಯಿಗೆ ಬಂದಿರ್ತಾರೆ ರಾಘುಗೆ ಇಷ್ಟೊತ್ತಿಗೆ. ಸದ್ಯ ವಾಂತಿ ಮಾಡ್ಕೊಂಡಿದ್ರೆ ಸಾಕು ಅವನು. ಯಾವುದೂ ಇಲ್ಲ, ಎಲ್ಲ ಬಾಯಿಗೆ ಬಂದೆ. ಸುಮ್ಮನೆ ಆ್ಯಕ್ಟಿಂಗ್ ಅಷ್ಟೇ ಚೆನ್ನಾಗಿ ಕರೆಕ್ಟಾಗಿದ್ದೀನಿ ಅಂತ. ಏನಿಲ್ಲ ಮಂಜು ಏನಿಸ್ತು ಡ್ರಾಪ್ ಝೋನು? ಗೈಸ್ ಏನಿಲ್ಲ ನಾಗ ಆಕ್ಚುಲಿ ಬೇರೆದೆಲ್ಲ ಆಡಿದ್ದಾದ್ಮೇಲೆ ಇದೇನು ಲೈಕ್ ನಂಗಂತೂ ವೇಸ್ಟ್ ಅನ್ಸ್ಬಿಡುತ್ತೆ ಸೀರಿಯಸ್ ಆಗಿ. ಸುಮ್ಮನೆ 1 ಸೆಕೆಂಡ್ ಒಂದ್ ಸೆಕೆಂಡ್ ಅಷ್ಟೇ ಡ್ರಾಪ್ ಬಂದಾಗ ಅಷ್ಟೇ. ಆಡಿದ್ರೆ ನಾಗ ನೀನ್ ಫ್ರೀ ಫಾಲ್ ಆಡಿದ್ರೆ ಏನು ಅನ್ಸೋದೇ ಇಲ್ಲ. ವೆರಿ ಈಸಿ ಗೇಮ್. ವೆರಿ ಈಸಿ ಗೇಮ್. ಫಸ್ಟ್ ರೈಡಿಗೆ ಕ್ಯಾಮ್ರಾ ತಗೊಂಡ್ ಬರ್ತಾ ಇದೀವಿ. ಕ್ಯಾಮ್ರಾ ತಗೊಂಡಿದ್ದೀವಿ ನೋಡೋಣ ಹೆಂಗಿದೆ. ಆ ಕಡೆ ಯಾರು ಇಲ್ವಾ ಚಂದನ್? ನಾನು ಒಂಟಿ, ನಾನು ಸಿಂಗಲ್. ಈ ಕಡೆ ನೋಡಿ ವ್ಯೂ ಹೆಂಗಿದೆ. ನೈಸ್, ಸೋ ನೈಸ್. ಡಿಸ್ನಿಲ್ಯಾಂಡ್ ಹಿಂಗ್ ನೋಡೋ ಹಿಂಗ್ ಹೋಗ್ಬೇಕಾದ್ರೆ ಹಿಂಗ್ ತಿರ್ಸ್ಕೊತೀನಿ ನೋಡಿ. ಹಿಂಗೆ ಸ್ಟಾರ್ಟ್ ಆಯ್ತು ರಘು. ಫೀಲಿಂಗ್ ಹೈ. ಏನಿಲ್ಲ ಹುಲಿ ಅಂತ ನೋಡ್ತೇವೆ. ಸಾಕುತ್ತಾ ನಾಗ ಹುಷಾರು ನೋಡ. ಜಗಳ ಸ್ಟಾರ್ಟ್ ಆಯ್ತು. ಇರಿಟೇಷನ್ ತರ ಇರಿಟೇಷನ್ ಅದು ಹೇಳ್ತೀವ. ಅದೇ ತರ ಅದನ್ನೇ ಬೇಡ ರಾಘು ಮಂಜು ಇವಾಗ 2 ರೌಂಡ್ ಆಗ್ತದೆ ನಿಂಗೆ. ಇವಾಗ ಅದೊಂಥರ ಇರಿಟೇಷನ್. ಸೂಪರ್ ಸೂಪರ್ ಯಾಕಲ್ಲ ನೋಡು. ಇರಿಟೇಷನ್ ತಡೆಯಕ್ಕಾಗಲ್ಲ ನಂಗೆ. ಗೇಮ್ ಆಡ್ಬಿಡುವಾಗ ನಾಗ ಲ್ಯಾಂಡ್ ತೋರಿಸು ಫುಲ್ಲು. ಇವಾಗ ಇನ್ನೊಂದ್ಸಲ ಆಗುತ್ತೆ. ಮುಗೀತು. ಏನನ್ಸ್ತು ಮಂಜು? ಏನ್ ಅನ್ಸಿಲ್ಲ ನಾಗ. ನಂಗೆ ಅಬ್ಡಮನ್ ಏನ್ ಅನ್ಸಿಲ್ಲ. ಏನು ಅನ್ಸಿಲ್ಲ ನನಗೂ. ಆನೆಸ್ಟ್ ರಿವ್ಯೂ ಏನ್ ಅನ್ಸಿಲ್ಲ. ಆರಾಮಾಗಿತ್ತು ಎಲ್ಲ ಅನ್ಸುತ್ತೆ. ನಿಂಗೆ? ಅದೇ ಇದರಲ್ಲಿ ಇಂಪ್ಯಾಕ್ಟ್. ಬಟ್ ಎಕ್ಸೈಟಿಂಗ್ ಆಗಿತ್ತಾ? ಹಾಂ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಗುಡ್ ಒನ್. ಎಲ್ಲರೂ ಜ್ಯೂಸ್ ತಗೊಂಡಿದ್ದೀವಿ ನಾವು. ಮ್ಯಾಂಗೋ. ರಾಘು ನಿಂದೆ ಯಾವ್ದು? ಊಟ ಮಾಡ್ತಿಲ್ಲ, ಓನ್ಲಿ ಜ್ಯೂಸ್. ಆಮೇಲೆ ಎನರ್ಜಿ ಬಾರ್. ಮಂಜು ಇದು ಕ್ರೇಜಿ ರೈಡ್ ಇತ್ತು, ಇದು ಮಿಸ್ ಆಗ್ತಾ ಇದೆ. ಇದು ರೊಟೇಟ್ ಆಗಿ ರೊಟೇಟ್ ಆಗಿ 180 ಡಿಗ್ರಿ ಬರುತ್ತೆ. ವಿ ಆರ್ ಮಿಸ್ಸಿಂಗ್ ದಟ್. ನಾನು ಕೊಚ್ಚಿಲ್ 360 ಡಿಗ್ರಿನ ಇದು ಸೇಮ್ ರೈಡ್ ಆಡಿದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ? ಜೈಂಟ್ ವೀಲ್ ಗೈಸ್. ಇದಕ್ಕೆ ಲಿಫ್ಟ್ ಹತ್ಕೊಂಡು ಹೋಗ್ಬೇಕು. ಜಸ್ಟ್ ಇಮ್ಯಾಜಿನ್ ಯಾವುದಕ್ಕೆ ಒಂದು ಲಿಫ್ಟ್ ಹತ್ಕೊಂಡು ಹೋಗ್ಬೇಕಂದ್ರೆ ನೋಡಲ್ಲ ಎಷ್ಟು ಉದ್ದ ಇದೆ. ನಾಗ ರೈನ್ ಇಸ್ಕೊಂಡು ಲೆಟ್ಸ್ ಗೋ. 13 ಫ್ಲೋರ್ಸ್ ಇದೆ ಅಂತ. ವಿ ಆರ್ ಗೋಯಿಂಗ್ 13 ಫ್ಲೋರ್ಸ್. 50 ಮೀಟರ್ಸ್ ಹೈಟ್ ಅಲ್ಲಿ ಇದೆ.
ಜೈಂಟ್ ದೊಡ್ಡದು ಅಂತ. ಫಸ್ಟ್ ಚಾಪಿಂದ ಕೂಡ ಅದೇ ವಾಡ್ ಚುಪ್ಪಿಂದೆ ಕರೆಕ್ಟ್ ಯಾಕೆ ರಾಘು ಭಯ ಆಗ್ತಾ ಇದೆಯಾ? ಅಲ್ಲ ಇಲ್ಲಿ ನೋಡ್ತಾ ಇದ್ರೆ ಭಯ ಇದ್ರ ಮೇಲೆ ಅದಿರೋದು. ಗೈಸ್ ಯಾರ್ಯಾರು ಲೈಕ್ ವಂಡರ್ಲಾದಲ್ಲಿ ಏನು ಇಲ್ಲ ಆಡಿದ್ರು ವೇಸ್ಟ್ ಅಂತಿದ್ರು ಅವ್ರಿಗೆಲ್ಲ ನಾವು ಆಡಿರೋ ಗೇಮ್ಸ್ ಎಲ್ಲ ಆಡ್ಬಿಟ್ಟು ಇದನ್ನ ಹೇಳಿದ್ರೆ ಒಪ್ಕೊಂತೀವಿ. ಸುಮ್ಮನೆ ಬಂದ್ಬಿಟ್ಟು ಚಿಕ್ಕ ಈಗ ಅನ್ಬಿಟ್ಟು ಆಡೋದಲ್ಲ, ನಾವು ಆಡಿರೋ ಗೇಮ್ಸ್ ಎಲ್ಲ ಬಂದ್ವಿ. ಗೈಸ್ 13 floors 13th ಫ್ಲೋರ್ ಇಂದ ವ್ಯೂ ನೋಡಿ ಹೆಂಗಿದೆ. ಸೂಪರ್ ಆ ವ್ಯೂ. ಸೂಪರ್ ವ್ಯೂ ಚೆನ್ನಾಗಿದೆ. ನಾವು ಅದೇ ಅದು ಯಾವ್ದು ಆಡಿಲ್ಲ ಚೆನ್ನಾಗಿ ಇದಲ್ವಾ? ಅದು 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 ಎಲ್ಲೋ ಇದ್ರೆ ಅದೊಂಥರ ಆಮ್ ಥರ ಇರುತ್ತಲ್ಲ ಅದು. ಹಿಂಗೆ ಹೋಗಿ ತಿರ್ಗಿಸುತ್ತೆ. ಈ ಹೈಟರ್ಗೆ ಆ ಸೈಡ್ ನೋಡೋದ್ರ ಮೇಲೆ ಇದು ಹೋಗ್ತಾ ಇತ್ತು. ರಾಘು ನೆಕ್ಸ್ಟ್ ಅದಕ್ಕೆ ಹೋಗ್ತಿದ್ದೀವಿ. ಭಯ ಆಗುತ್ತೇನೋ. ರಾಘು ಹೌ ಇಸ್ ದ ವ್ಯೂ? ವ್ಯೂ ಅಂತೂ ಅಲ್ಟಿಮೇಟ್ ನಾಗ ನೋಡಿ ಇಡೀ ಫುಲ್ಲು ರಾಮನಗರ ಬಿಡದಿ ಏನೇನೋ ಕಾಣಿಸ್ತಾ ಇದೆ. ಎಲ್ಲ ಮೈಸೂರು ಕಾಣಿಸ್ಕೊಂಡು ಬಿಟ್ರೆ ಎಲ್ಲ ಅವೆಲ್ಲ ಆಡಿದ್ವು ನಾವು ಅದು ಆಡಿಲ್ಲ ಇಲ್ಲ. ಇದನ್ನ ಇಲ್ಲಿಂದ ನೋಡಿದ್ರೆ ಇದನ್ನ ಆಡಿದ್ವು ನಾವು ನಿಜವಾಗ್ಲೂ ಅನ್ಸುತ್ತೆ. ನೋಡಿದ್ರೇನೆ ಭಯ ಆಗ್ತಾ ಇದೆ. ಇಲ್ಲಿ ಜೋರಾಗಿ ಓಡಾಡಿ ಇಲ್ಲೇ ಭಯ ಆಗ್ತದೆ ಬೀಳ್ತೀವಿ ಅಂತ ಅಲ್ಲಿ ಮಾಡಿಸ್ತಾರೆ. ರಾಘು ಮೇಲ್ಗಡೆ ನೋಡು ಏನ್ ಅನ್ಸ್ತಾ ಇದೆ ಇವಾಗ ಇದು ನೋಡಿದ್ರೆ? ಇದು ಭಯ ಅನಿಸ್ತಾ ಇದೆ. ಫಾಸ್ಟ್ ಟ್ರ್ಯಾಕ್. ಬನ್ರಿ ಭಯ ಆಗ್ತಿದ್ಯಾ ರಾಘು? ಏನು ಇಷ್ಟು ಮೇಲೆ ಇದೆ 13 floors ಮೇಲೆ. ಇನ್ನೂ ಮೇಲೆ ಹೋಗ್ತೀಯಾ? ತಿರ್ಬೇಕಾದ್ರೆ ಬಾಯಿ ಬರುತ್ತೆ. ನಾವು ಸ್ಕೂಲಲ್ಲಿ ಬಂದಾಗ ಜ್ಞಾಪಕ ಇದೆಯಾ? ನಿಲ್ಸ್ತಾನೆ ಇಲ್ಲ ನಮ್ಮನ್ನೊಂದ್ಸಲ. ಫಸ್ಟ್ ಗೇಮ್ ವಿ ಆರ್ ಪ್ಲೇಯಿಂಗ್ ಟುಗೆದರ್ ಎಲ್ಲ ಟುಗೆದರ್ ಆಡಿದ್ದು, ಬಟ್ ಒಂದೇ ಕಂಪಾರ್ಟ್ಮೆಂಟ್ ಅಲ್ಲಿ ಒಂದೇ ಸಲ. ಜಾಸ್ತಿ ಮಾಡ್ಬಿಟ್ಟವ್ರಂತ ಇದನ್ನ ಮೆಶ್ ಏನು ಕಾಣಿಸಲ್ಲ ಸರಿಯಾಗಿ. ಸೇಫ್ಟಿ ಇಂಪಾರ್ಟೆಂಟ್ ಗೈಸ್. ಸೇಫ್ಟಿ ಇಸ್ ಇಂಪಾರ್ಟೆಂಟ್ ಆಚೆ ಕೂತ್ಕೊ ಅಲ್ಲಿ. ಮೋರ್ ದನ್ ವ್ಯೂ. ಇಲ್ಲ ಗ್ಲಾಸ್ ಮಾಡಿದ್ರೆ ಹೆಂಗಿತ್ತು? ಇಲ್ಲ ಚಂದನ್ ಬಂಜಿ ಜಂಪಿಂಗ್ ಮಾಡು. ಇದು ನಿಂತ್ಕೊಂಡು ಆಚೆ ಕುತ್ಕೊಂಡು ಫೀಲ್ ಫ್ರೀ ಫಾಲ್ ಅಂದ್ರೆ ಇದು ಬಂಜಿ ಜಂಪಿಂಗ್ ಎಲ್ಲಾನು ಫ್ರೀ ಫಾಲ್ ಇದೆ ಅಲ್ಲಿ. ಇವಾಗ ಇದ್ರಲ್ಲೂ ಒಂದು ಆಂಗಲ್ ಅಲ್ಲಿ ಭಯ ಆಗುತ್ತೆ ಸ್ವಲ್ಪ. ಆಡೋದಕ್ಕೆ ಅಷ್ಟೇ ಸ್ಟಾರ್ಟಿಂಗು. ಒಳ್ಳೆ ಗಾಳಿ ಬರ್ತಿದೆ ಅಲ್ವಾ? ವಿಲ್ ಪ್ಲೇ ಎಲ್ಲ ಆಡ್ತಿದೀವಿ. ರಿಲ್ಯಾಕ್ಸಿಂಗ್ ರೈಡ್ ಇದು. ಓಕೆನಾ? ಮಾಡ್ಕೊಂಬಂದಲ್ಲ ಆರಾಮ ಸ್ಟಾರ್ಟ್ ಆಯ್ತು. ಏನು ಗೊತ್ತಾಗ್ತಲ್ಲ, ಅಷ್ಟು ನಾವು ಹೈಟ್ ಇದೀವಿ ಅನ್ನೋ ಫೀಲಿಂಗ್ ಬರ್ತಿಲ್ಲ. ಅಷ್ಟು ಬ್ಯಾಲೆನ್ಸ್ ಮಾಡುತ್ತೆ ಅಲ್ಲಿ ಬಂದು ಆ ಸ್ಟೇಜ್ನ ಪ್ಲಾಟ್ಫಾರ್ಮ್ ಫೀಲ್ ಮಾಡಿ ಆಮೇಲೆ ಅಷ್ಟು ಫೀಲ್ ಆಗಲ್ಲ. ಇವಾಗ ಲಟಕ್ ಅಂತ ಬಿದ್ದೋಗ್ಬೇಕು. ಒಂದು ಪಾಸಿಟಿವ್ ಮಾತಾಡೋದು ಲಟ್ಟಕ್ ಅಂತ ಇರೋಬೇಕಂತೆ. ಈ ಸ್ಟೈಟಿಂದ ನೋಡ್ಬೇಕು ಏನೋ ಮೂಡಿದವ್ರನ್ನಾಗ ಇವರು. ಮಂಜು ಇವಾಗ ಸ್ಕೈ ಟಿಲ್ಟ್ ಆಡ್ಬೇಕು ಅಂತ ಮದುವಿಗೆ ತುಂಬಾ ಇಷ್ಟ ಅಂತೀರಿ, ಏನ್ ಮಾಡೋಣ? ನಾನು ರಾಘು ಜೆನ್ಯೂನ್ ಓಕೆ ನಮ್ದು. ಸ್ಕೈ ಟಿಲ್ಟ್ ಅಂದ್ರೆ ಮಧು ಮತ್ತೆ ಚಂದನ್ಗೆ ಡಬಲ್ ಟೈಮ್ ಎಕ್ಸ್ಪೀರಿಯನ್ಸ್ ಬೇಕಂತ, ಅದಕ್ಕೆ ಹೋಗ್ತಾ ಇದ್ದಾರೆ. ಈಗ ನಿಂತಿದ್ದಾರೆ ನೋಡಿ. ರೆಸ್ಪಾನ್ಸಿಬಿಲಿಟಿ. ಏನ್ ಅನ್ಸ್ತಾ ಇದೆ ಮಧು? ಸ್ಪೈಡರ್ ಮ್ಯಾನ್ ತರ ನಿಂತಿದ್ಯಾ? ಮೊದಲ ಕಿತ್ಕೊಂಡು ಆಚೆ ಗೊತ್ತಾವೆ. ಏನ್ ಅನ್ಸ್ತಾ ಇದೆ ಮಂಜು? I think it's easy only. I think we can manage after playing all those free falls and all. ಚಂದನ್ ಕೈಯೇ ಬಿಟ್ಬಿಟ್ಟಿದ್ದಾನೆ. ಏನಾದ್ರು ಸಿಕ್ಬಿಡ್ಬೇಕು ಮಾಮ್, ನನ್ನ ಹೆಸರು ಬಂದ್ರೆ ಸಿಕ್ಬಿಟ್ರೆ ಅಷ್ಟೇ. ನೆಕ್ಸ್ಟ್ ಅಲ್ಲಿ ಓಡೋಣ. ಇದು ಆಡುತ್ತೆ ಇದಲ್ಲ ಅದು ಸಕಾಲ ಬರೀ ಹೋಗೋಣ. ಐಸ್ ಕ್ರೀಮ್ ನೋಡ ಉಲ್ಟಾ ತಿರ್ಕೊಂಡ್ಬಿಟ್ಟವ್ರೆ. ಅಪ್ಪಿ ನಾವ್ ಇದನ್ನ ಆಡಿದ್ವೋ ಇದ್ರಲ್ಲೇನೋ ನನಗೆ ಭಯ ಆಗಿ ಜಾಸ್ತಿ. ಹಾಗೂ ಹೆಂಗಿದೆ ಇವಾಗ ಇದು ಒಳಗಡೆ ಹೆಂಗಿದೆ ಎಂಟ್ರಿ? ಒಳಗಡೆ ತಣ್ಣಗಿದೆ, ಕುರಿತಾ ಇತ್ತು, ಐಸಲ್ಲಿ ಇದ್ದಂಗಿದೆ. ಎಂಟ್ರಿನೇ ಎಲ್ಲ ಸ್ಪೇಸ್ ಇದಕ್ಕೆ ಬಂದಾಗಿಲ್ವಾ? ಇಷ್ಟೊತ್ತು ಬಿಸಿಲಲ್ಲಿ ಇದ್ದು ಸಾಕಾಗೋಗಿತ್ತು. ಎ ಸಿ ಬಂದ್ಮೇಲೆ ಸ್ವಲ್ಪ ಸ್ವರ್ಗ
ಸ್ವರ್ಗ ಇದು. ಒನ್ ಆಫ್ ದ ಬೆಸ್ಟ್ ಗೇಮ್ ಇನ್ ವಂಡರ್ಲಾ ಅಂತ ಇದು. ವೆಯ್ಟಿಂಗ್ ಟೈಮ್ ನೋಡಿ 45 ಮಿನಿಟ್ಸು, ಫಾಸ್ಟ್ ಟ್ರ್ಯಾಕ್ ಇರೋದಕ್ಕೆ 5 ಮಿನಿಟ್ಸ್. ಗೈಸ್ ಕುಟ್ಲಾಡಿದ್ದಕ್ಕೂ ವರ್ತಿಗೆ ಬರ್ತೀವಿ. ರಾಘು ಏನು ಅನಿಸ್ತಾ ಇದೆ? ಎಲ್ಲೋ ಬೇರೆ ವರ್ಲ್ಡ್ ಬಂದಿದ್ದೀವಿ ಅಂತ ಫೀಲ್ ಆಗ್ತಿದೆ. ವಿ ಆರ್ ಫೀಲಿಂಗ್ ಲೈಕ್ ಸೈಂಟಿಸ್ಟ್. ಚಂದನೆಲ್ಲ ಆಪ್ರೇಟ್ ಮಾಡ್ತಾ ಇದ್ದಾನೆ. ಚಂದನೆಲ್ಲ ಕೆಡಿಸ್ಬಿಟ್ರೆ ನಾವೆಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ. ಸೆಂಟ್ರಿ ಇಟ್ಕೊಂಡಿರಿ.
ಮಂಜು, ಹೌ ವಾಸ್ ಮಿಷನ್ ಇಂಟರ್ಸ್ಟೆಲ್ಲರ್? ನೆಕ್ಸ್ಟ್ ಲೆವೆಲ್ ಗೈಸ್. ಐ ಥಿಂಕ್ ದ ಮೋಸ್ಟ್ ಪರ್ಫೆಕ್ಟ್ ಗೇಮ್ ಅನಿಸುತ್ತೆ. ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ ಇಂಟರ್ಸ್ಟೆಲ್ಲರು. ಇದಂತೂ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ಟ್ರೈ ಮಾಡಲೇಬೇಕು. ನನ್ನ ಪ್ರಕಾರ ಬೆಸ್ಟ್ ಗೇಮ್. ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ಆ್ಯಕ್ಚುಲಿ ಅಲ್ಲಿ ಕಮ್ಮಿ ಜನನೇ ಇದ್ರು ನಾವು ಹೋದಾಗ. ಬಟ್ ಐ ಥಿಂಕ್ ಮಾಮೂಲಿ ಟೈಮಲ್ಲಿ ಬಂದರೆ ತುಂಬ ಜನ ಇರ್ತಾರೆ. ಯೂಶಲಿ 45 ಮಿನಿಟ್ಸ್ ವೇಟಿಂಗ್ ಇರುತ್ತೆ. ಬಟ್ ಅದು ಮಸ್ಟ್ ಟ್ರೈ ಗೇಮ್ಸ್. ಇವಾಗೆಲ್ಲ ವಾಟರ್ ಗೇಮ್ಸ್ ಆಡೋಕ್ಕೆ ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ. ವಾಟರ್ ಗೇಮ್ಸ್ಗೆ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇಲ್ಲ ಗೈಸ್. ಇಂಟರ್ವಲ್ ಇದು. ನೆಕ್ಸ್ಟ್ ವಾಟರ್ ಗೇಮ್ಸ್ ಎಲ್ಲ ಆದ್ಮೇಲೆ ಒಂದೇ ಸಲ ಹೇಳ್ಬಿಡ್ತೀವಿ. ವಾಟರ್ ಗೇಮ್ಸ್ಗೆ ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇಲ್ಲ. ತಗೊಂಡು ಬಾಯ್. ವಾಟರ್ ಗೇಮ್ಸ್ ಬರ್ತಿದೆಯಾ ಇಲ್ವಾ ಅಂತ ಎಲ್ಲ ಒಟ್ಟಿಗೆ ಹೋಲ್ಸೇಲ್ ಎಲ್ಲ ಒಂದೇ ಸಲ ಹೇಳ್ತೀವಿ. ಲೆಟ್ಸ್ ಗೋ ಫಾರ್ ವಾಟರ್ ರೈಡ್ಸ್. ಹಲೋ ಮಿಸ್ಟರ್ ಬಾಯ್ಸ್, ಸಿ ಹಿಯರ್. ಗೈಸ್, ದಿಸ್ ಇಸ್ ಆಫ್ಟರ್ ಪ್ಲೇಯಿಂಗ್ ಎವ್ರಿಥಿಂಗ್. ಫೋಟೋ ತಗೊಂಡ ಅದು ಬಾ ನಡಿ ಹೋಗೋಣ. 4 ಗಂಟೆ ಕ್ಲೋಸ್ ಅದು. ಮಂಜು, ಹೆಂಗಿತ್ತು ವಾಟರ್ ರೈಡ್ಸ್? ನನ್ನ ಪ್ರಕಾರ ಬೆಳಿಗ್ಗೆ ಆಡೋದಕ್ಕಿಂತ ಸಂಜೆ ಜಾಸ್ತಿ ವಾಟರ್ ರೈಡ್ಸ್ ಜಾಸ್ತಿ ಇತ್ತು. ಸೊ ಸಿನ್ಸ್ ವಿ ಗಾಟ್ ಫಾಸ್ಟ್ ಟ್ರ್ಯಾಕ್, ಮೋಸ್ಟ್ ಪ್ರಾಬಬಲಿ ನಾವೆಲ್ಲ ಗೇಮು ಆಡ್ಬಿಟ್ಟಿದ್ದೀವಿ ಅನಿಸ್ತಾ ಇದೆ. ನಮ್ಮ 3-4 ಮಿಕ್ಸರ್ ಮಿಸ್ ಮಾಡಿದ್ದೀವಿ. ಗರುಡ ಗ್ಲೈಡು ರೀಕಾಲ್ 2 ಸತಿ ಆಡ್ದೆ. 2 ಸಲ ಆಡಿದೆ ನಾವು. ವಾಟರ್ ಸಾಯಿಸ್ಬಿಡ್ವಿ. ನೀನು ಬರಬೇಕಾಗಿದೆ ವಾಟರ್ ಗೇಮ್ಗೆ. ಓಕೆ, ಇನ್ನೇನು ಸ್ಟಾರ್ಟ್ ಮಾಡ್ತೀನಿ. ಹಾಯ್ ನಾಕ್ಸ್. ಎಲ್ಲ ವಂಡರ್ಲಾ ಎಂಡ್ ಆಗಿದೆ. ಸೊ ಲಾಸ್ಟಿಗೆ ಫೈನಲ್ ರಿವ್ಯೂ ಕ್ರಿಸ್ಪಾಗಿ 3-4 ಲೈನ್ಸಲ್ಲಿ ಹೆಂಗೆ ಅನ್ನಿಸ್ತು, ಯಾವ್ದು ಫೇವ್ರೆಟ್ ಗೇಮು, ಆಮೇಲೆ ವರ್ತ್. ಫೈನಲ್ ರಿವ್ಯೂ ಅಂದರೆ ವೀಕ್ ಡೇಸ್ ಬಂದರೆ ಫಾಸ್ಟ್ ಟ್ರ್ಯಾಕ್ ಬೇಡ ಅಂತಾರೆ. ಫಾಸ್ಟ್ ಟ್ರ್ಯಾಕ್ ಇಲ್ಲ ಅಂದರೆ 6 PM ಕ್ಲೋಸ್. 5:30 ಕ್ಯೂ ಎಂಡು. ಇನ್ನು 5:30 ಟೈಮ್ ಇದ್ರೂ ಆಗಲ್ಲ. ಕರೆಕ್ಟ್. ಸೊ ಫಾಸ್ಟ್ ಟ್ರ್ಯಾಕ್ ತೊಗೊಂಬಂದರೆ ಬೆಸ್ಟು, ಎಲ್ಲ ಆಡ್ಬೋದು. ಟಾಪ್ 3 ರೈಡ್ಸ್ ಅಂದರೆ ಗರುಡ ಗ್ಲೈಡ್, ರೀಕಾಯ್ಲ್ ಮತ್ತು ಮಿಷನ್ ಇಂಟರ್ಸ್ಟೆಲ್ಲರ್. ಒಂದು ಮಿಸ್ ಮಾಡಲೇಬಾರ್ದು ಅನ್ನೋದು ಗೇಮ್ ಯಾವ್ದು ಹೇಳ್ತೀಯಾ? ಗರುಡ ಗ್ಲೈಡ್ ಅನ್ಬೋದು, ಎಲ್ಲೂ ಸಿಗಲ್ಲ. Okay. 2 ಆ್ಯಕ್ಚುಲಿ, ರೀಕಾಯ್ಲು ಮತ್ತು ಗರುಡ ಗ್ಲೈಡ್. ಓಕೆ ಗೈಸ್, ರಾಘು ಕ್ರಿಸ್ಪಾಗಿ ಸಿಂಪಲ್ ಆಗಿ 3 ಲೈನ್ಸಲ್ಲಿ ಹೇಳಬೇಕು. ಎಲ್ಲರೂ ಲೈಫ್ ಟೈಮಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾರ ಜೊತೆ ಬರಬೇಕು? ಫ್ರೆಂಡ್ಸ್ ಜೊತೆ ಬರಬೇಕು. ಫ್ರೆಂಡ್ಸ್ ಜೊತೆ ಬರಬೇಕು. ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಅದು ಗ್ಯಾಂಗ್ ಲೈಕ್ ದಿಸ್ ಬರಲೇಬೇಕು. ಆಮೇಲೆ ಫಾಸ್ಟ್ ಟ್ರ್ಯಾಕ್ ಸಜೆಸ್ಟ್ ಮಾಡ್ತೀಯಾ, ನಾರ್ಮಲ್ ಟಿಕೆಟ್? ಫಾಸ್ಟ್ ಟ್ರ್ಯಾಕ್ ಬೇಕೇ ಬೇಕು. ಯಾಕಂದ್ರೆ ಲೈಕ್ ಕ್ಯೂನೇ ಇರಲ್ಲ. ಒಂದೊಂದು ಗೇಮ್ಗೆ 30 ಮಿನಿಟ್ಸ್ ವೇಟ್ ಮಾಡಬೇಕು. ಮತ್ತೆ ಗೈಸ್, ನಾವೆಲ್ಲ ಗೇಮ್ಸ್ನು 2 ಟೈಮ್ಸ್ ಆಡಿದ್ದೀವಿ. ಆಮೇಲೆ ರಾಘು, ಲಾಸ್ಟ್ ಕ್ವಶನ್ನು, ಮಿಸ್ ಮಾಡಿದ್ರೆ ಆಡ್ರಿ ಅನ್ನೋ ಗೇಮ್ ಒಂದು. ಗರುಡ ಗ್ಲೈಡ್ ಒಂದು, ರೀಕಾಯ್ಲ್ ಒಂದು, ಮತ್ತೆ ಮಾಮ ತಿರ್ಗಿಸ್ತಲ್ಲ ಹೆಂಗಂದ್ರೆ ಹಂಗೆ ಅದೊಂದು, ಅದು ಫ್ರೀ ಫಾಲ್ದು. ಓಕೆ, ಫ್ರೀ ಫಾಲ್. 3 ಗೇಮ್ಸ್ ಅಂತೂ ಕಂಪಲ್ಸರಿ ಆಡಬೇಕು. ಬಟ್ ವಾಟರ್ ಗೇಮ್ಸು ಆಡ್ರಿ. ಓಕೆ, ಎಲ್ಲ ಸೂಪರ್ ಆಗಿದೆ. ಕ್ರಿಸ್ಪಾಗಿ. ನೆಕ್ಸ್ಟ್ ಮಧು ಹತ್ರ ಹೋಗ್ಬಿಡೋಣ. ಹೇಳಿದ್ದೀನಿ ಆಲ್ರೆಡಿ, ಯಾಕೆ ಇದು ನಾಗೋಂಗಂತೆ. ಮಧು, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕು ಇದನ್ನು. ಓಕೆ, ನಿನಗೆ ವರ್ತ್ ಅನ್ನಿಸ್ತಾ? ಟಿಕೆಟ್ ನಾರ್ಮಲ್ ಟಿಕೆಟ್ ತೊಗೊತೀಯಾ ಅಥವಾ ಫಾಸ್ಟ್ ಟ್ರ್ಯಾಕ್ ತೊಗೊತೀಯಾ? ನೀನು ಸಜೆಸ್ಟ್ ಮಾಡೋದು ಒಂದು ಗೇಮ್ ಆಡಲೇಬೇಕು ಅಂತ. ಫಾಸ್ಟ್ ಟ್ರ್ಯಾಕ್ ಎಲ್ಲ ಗೇಮ್ಸ್ ಈಸಿಯಾಗಿ ಕವರ್ ಮಾಡ್ಬೋದು. ಡಿಫ್ರೆನ್ಸ್ ಅನ್ನಿಸ್ತಾ ನಿಮಗೆ ಫಾಸ್ಟ್ ಟ್ರ್ಯಾಕ್ಗೂ ಮತ್ತು ನಾರ್ಮಲ್ ಟಿಕೆಟ್ಗೂ? ಮತ್ತೆ ಫೇವ್ರೇಟ್ ಗೇಮ್ಸ್ನ ಟ್ವೈಸ್ ಕೂಡ ಆಡ್ಬೋದು ಫಾಸ್ಟ್ ಟ್ರ್ಯಾಕ್ ಇದ್ರೆ. ಓಕೆ, ಸೊ ನಿಂಗೆ ಡಿಫ್ರೆನ್ಸ್ ಅನ್ನಿಸ್ತು ಫಾಸ್ಟ್ ಟ್ರ್ಯಾಕ್ದು? ಆಬ್ವಿಯಸ್ಲಿ. ಓಕೆ, ಆ್ಯಂಡ್ ಒಂದು ಗೇಮ್ ಸಜೆಸ್ಟ್ ಮಾಡೋದು? ಒಂದು ಗೇಮ್ ಇಸ್ ಲೈಕ್ ಗರುಡ ಗ್ಲೈಡ್ ಹೊಸದಾಗಿ ಟ್ರೈ ಮಾಡಿ. ಮತ್ತು ರೋಲರ್ ಕೋಸ್ಟರ್ ಒಂದು ಟ್ರೈ ಮಾಡಿ. ಓಕೆ ಗೈಸ್, ಚಂದನ್ ಯೂಶಲಿ ಅವನು ರಿವ್ಯೂ ಕೊಡಲ್ಲ, ಅದಕ್ಕೆ ನಾನು ಕೇಳಲ್ಲ. ಇಲ್ಲ, ನಾನು ವಾಟರ್ ಗೇಮ್ಸ್ ಆಡಲಿಲ್ಲ. ಬಟ್ ನಿನ್ನ ಪ್ರಕಾರ ಒಂದು ವರ್ತ್ ಆಡಲೇಬೇಕು ಅನ್ನೋ ಗೇಮ್ ಇವತ್ತು ಯಾರನ್ನ ವ್ಯೂವರ್ಸ್ ನೋಡಿದ್ರೆ, ನಾಗ ಯೂಟ್ಯೂಬ್ ಆಗ್ದ ಅನ್ಕೊಳ್ಳೋಣ, ವ್ಯೂವರ್ಸ್ ಯಾರು ನೋಡಿದ್ರೆ ಒಂದು ಮಿಸ್ ಮಾಡಿದ್ರೆ ಆಡ್ರಿ ಅನ್ನೋ ಗೇಮು? ಕಾಯಿಲ್ಸ್ ಇದೆಯಲ್ಲ, ರೀಕಾಯಿಲ್ಸ್ ಮತ್ತೆ ಅದು ಇನ್ನೊಂದು ಹೊಸದು ಇಂಟ್ರೊಡ್ಯೂಸ್ ಮಾಡೋರಲ್ಲ, ಯಾವ್ದು? ಅದನ್ನ ಮಸ್ಟ್ ಅಂತ ಅನ್ಕೊಳ್ಳಿ. ಓಕೆ, ಅದು ಬಿಟ್ಟರೆ ಮಿಕ್ಸರ್ಸ್ ಮಿಸ್ ಮಾಡಿಬಿಟ್ರಿ. ಮಿಕ್ಸರ್ಸ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಅಂಡರ್ ರೇಟೆಡ್ ಮಿಕ್ಸರ್ಸ್ ಎಲ್ಲ. ಮಿಕ್ಸರ್ಸ್ ಏನು ಅಂತಾರೆ, ಆ್ಯಕ್ಚುಲಿ ಎಂಜಾಯ್ಮೆಂಟ್ ಕೊಡುತ್ತೆ. ಓಕೆ, ಆ ಕಾಯಿಲ್ಸ್ ಎಲ್ಲ ನಿಮ್ಗೆ ಆಂಗ್ಸೈಟಿ ತರಿಸುತ್ತೆ, ಬಟ್ ನಿಂಗೆ ಒಳಗಡೆ ಅಡ್ರಿನ್ ರಶ್ ಎಂಜಾಯ್ಮೆಂಟ್ ಬರೋದು ಮಿಕ್ಸರ್ಸ್. ಓಕೆ, ಆಮೇಲೆ ಸೊ ನಿನ್ನ ಪ್ರಕಾರ ಫಾಸ್ಟ್ ಟ್ಯಾಗು ನಾರ್ಮಲ್ ಟಿಕೆಟ್ಗೂ ಎಷ್ಟು ಡಿಫ್ರೆನ್ಸ್ ಐತೆ ಇವಾಗ? ಔಟ್ ಆಫ್ 10 ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ನಿನಗೆ? ನಾವು ಆ್ಯಕ್ಚುಲಿ ಇವತ್ತು ಅವರು ವಂಡರ್ಲಾದವರು ಏನು ಹೇಳಿದ್ರು ಅಂದರೆ, ಇವತ್ತು ಫಾಸ್ಟ್ ಟ್ಯಾಗ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ, ಜನ ಕಮ್ಮಿ ಇದ್ದಾರೆ ಅಂತ. ಅವಾಗ ಅನಿಸ್ತು, ಏನು ಅವಶ್ಯಕತೆ ಇರಲಿಲ್ಲ ಅಲ್ವಾ ಅಂತ. ಜನ ಕಮ್ಮಿ ಇದ್ರೂ ಕೂಡ ಫಾಸ್ಟ್ ಟ್ರ್ಯಾಕ್ ಸಖತ್ ಎಫೆಕ್ಟ್ ಆಯ್ತು. ಕರೆಕ್ಟ್. ಸೊ ಇವತ್ತು ಜನ ತುಂಬಾ ಇದ್ದಿದ್ರೆ ನಾವು ಫಾಸ್ಟ್ ಟ್ರ್ಯಾಕಲ್ಲಿ ಕಾಯ್ಬೇಕಿತ್ತು. ಆಕ್ಚುಲಿ ಜನ ಕಮ್ಮಿ ಇದ್ರು ಆದ್ರೂ ನಿಮಗೆ ಒಂದಷ್ಟು ರೈಡ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಫಾಸ್ಟ್ ಟ್ಯಾಗ್ ತಗೊಂಡಿದ್ರೆ ಯಾವಾಗಿದ್ರು ಫಾಸ್ಟ್ ಲೈಕ್ ಔಟ್ ಆಫ್ 10 ನಾನು ಹೇಳೋದಂದ್ರೆ 10 ಜನ ಇದ್ರೆ ನೀವು ಟಾಪ್ ಪೇ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಪೇ ಮಾಡಿದ್ರಲ್ಲ ಅನ್ಸ್ಬೋದು, ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ವರ್ತ್ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ.